ಶ್ರೀ ಪರಮಹಂಸ ಯೋಗಾನಂದರು ತಮ್ಮ ಪುಸ್ತಕ ಯೋಗಿಯ ಆತ್ಮಕಥೆಯ 30ನೇ ಅಧ್ಯಾಯದಲ್ಲಿ ಒಂದು ಘಟನೆಯನ್ನ ಬರೀತಾರೆ. 1915ರಲ್ಲಿ ಸನ್ಯಾಸವನ್ನ ಪಡೆದ ಹೊಸತ್ರಲ್ಲಿ ಒಮ್ಮೆ ಯೋಗಾನಂದರು ಗುರುಪಾರ್ ರೋಡಿನ ಅವರ ತಂದೆಯ ಮನೆಯ ಅಟ್ಟದ ಮೇಲಿನ ಅವರ ಕೊಠಡಿಯಲ್ಲಿ ಒಂದು ಬೆಳಿಗ್ಗೆ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಅದೇ ಕಾಲಘಟ್ಟದಲ್ಲಿ ಯುರೋಪ್ ಖಂಡದಲ್ಲಿ ಹಲವು ತಿಂಗಳಿಂದ ಮೊದಲ ಮಹಾಯುದ್ಧ ನಡೀತಾ ಇರುತ್ತೆ. ಆ ಯುದ್ಧದಲ್ಲಿ ಆಗ್ತಿದ್ದಂಥ ಅಸಂಖ್ಯ ಸಾವಿನ ಬಗ್ಗೆ ಪರಮಹಂಸ ಯೋಗಾನಂದರು ಅವಾಗವಾಗ ದುಃಖದಿಂದ ಚಿಂತಿಸ್ತಾ ಇರ್ತಾರೆ. ಧ್ಯಾನಕ್ಕೆ ಅಂತ ಯೋಗಾನಂದರು ಕಣ್ಮುಚ್ಚಿದ್ದಾಗ ಅವರ ಪ್ರಜ್ಞೆ ಅಥವಾ ಕಾನ್ಷಿಯಸ್ ಇದ್ದಕ್ಕಿದ್ದಂತೆ ಯುರೋಪಿನಲ್ಲಿ ಯುದ್ಧ ಮಾಡ್ತಿದ್ದ ಒಂದು ಯುದ್ಧ ಹಡಗಿನ ನಾಯಕ ಆಗಿದ್ದ ಒಬ್ಬ ಸೇನಾ ನಾಯಕನ ದೇಹದೊಳಕ್ಕೆ ಪ್ರವೇಶ ಆಗುತ್ತೆ. ಅವರಿಗೆ ಜೋರು ಜೋರಾಗಿ ಗುಂಡು ಮತ್ತು ಫಿರಂಗಿಗಳ ಸದ್ದು ಕೇಳಿಸ್ತಾ ಇರುತ್ತೆ. ಆಗ ಒಂದು ದೊಡ್ಡ ಸಿಡಿಗುಂಡು ಇವರಿದ್ದಂಥ ಹಡಗಿನ ಸ್ಫೋಟಕ ವಸ್ತುಗಳ ಉಗ್ರಾಣಕ್ಕೆ ಬಂದು ಹೊಡೆಯುತ್ತೆ. ಆ ರಭಸಕ್ಕೆ ಇವರಿದ್ದ ಹಡಗು ಸೀಳಿ 2 ಹೋಳಾಗುತ್ತೆ. ಆ ಸ್ಫೋಟದಿಂದ ಹಲವು ಸೈನಿಕರ ಜೊತೆ ಯೋಗಾನಂದರು ಕೂಡ ಪ್ರಾಣ ಉಳಿಸಿಕೊಳ್ಳೋಕೆ ನೀರಿಗೆ ಹಾರ್ತಾರೆ. ಇಲ್ಲಿ ಯೋಗಾನಂದರು ಅಂದರೆ ಆ ಸೇನಾ ನಾಯಕನ ದೇಹದೊಳಗಿದ್ದ ಯೋಗಾನಂದರ ಪ್ರಜ್ಞೆ ಅಥವಾ ಕಾನ್ಷಿಯಸ್ನೆಸ್. ನೀರಿಗೆ ಹಾರಿದಂಥ ಯೋಗಾನಂದರ ಎದೆ ಢವಢವ ಅಂತ ಹೊಡ್ಕೋತಾ ಇರುತ್ತೆ. ಹಾಗೆ ಅವರು ನೀರಲ್ಲಿ ಈಜುತ್ತಾ ದಡವನ್ನು ಸೇರ್ತಾರೆ. ಇನ್ನು ನಾನು ಬಚಾವಾದೆ ಅನ್ನೋಷ್ಟರಲ್ಲಿ ಎಲ್ಲಿಂದಲೋ ಬಂದ ಒಂದು ಗುಂಡು ಅವರ ಎದೆಗೆ ಬಡಿಯುತ್ತೆ. ಆಗ ಅವರು ನರಳಾಡ್ತಾ ನೆಲಕ್ಕೆ ಬೀಳ್ತಾರೆ. ಇನ್ನೇನು ನಾನು ಸತ್ತೆ ಅನ್ನೋ ಭಾವ ಅವರನ್ನ ಆವರಿಸುತ್ತೆ. ಆದರೂ ಸೇನಾ ನಾಯಕನ ದೇಹದ ಪ್ರಜ್ಞೆಯಿಂದ ಯೋಗಾನಂದರು ಹೊರಗೆ ಬಂದಿರೋದಿಲ್ಲ. ಕಡೆಗೂ ನನಗೆ ಸಾವು ಬಂದೇ ಬಿಡ್ತು ಅನ್ನೋ ಭಾವ ಆವರಿಸಿ ಕೊನೆಯದಾಗಿ ಒಂದು ನಿಟ್ಟುಸಿರು ಬಿಟ್ಟು ಪ್ರಜ್ಞೆಯನ್ನ ಕಳೆದುಕೊಂಡೆ ಅನ್ನೋಷ್ಟರಲ್ಲಿ ಅವರು ಗುರುಪಾರ್ ರೋಡಿನ ತಮ್ಮ ಮನೆಯ ಕೊಠಡಿಯಲ್ಲಿ ಪದ್ಮಾಸನ ಹಾಕ್ಕೊಂಡು ಅಲ್ಲೇ ಕೂತಿರ್ತಾರೆ. ಮತ್ತೆ ಜೀವ ಬಂತು ಅನ್ನೋ ಸಂತೋಷದಲ್ಲಿ ಯೋಗಾನಂದರು ತಮ್ಮ ದೇಹವನ್ನ ತಟ್ಟಿ ಚಿವುಟಿ ದೃಢಪಡಿಸ್ಕೋತಾರೆ. ತಮ್ಮ ಎದೆ ಭಾಗವನ್ನ ಗಮನಿಸ್ತಾರೆ. ಅಲ್ಲಿ ಯಾವ ಗುಂಡೇಟು ಇಲ್ಲ ಅಂತ ಖಚಿತಪಡಿಸ್ಕೋತಾರೆ. ತಾನು ಬದುಕಿರುವೆನು ಅಂತ ಖಾತ್ರಿ ಮಾಡ್ಕೊಳ್ಳೋಕೆ ಉಸಿರನ್ನ ಎಳ್ಕೊಳ್ತಾ ಬಿಡ್ತಾ ಹಿಂದೆ ಮುಂದೆ ದೇಹನ ಒಂದು ಸ್ವಲ್ಪ ತೂಗಾಡಿಸ್ತಾರೆ. ಹೀಗೆ ಮಾಡ್ತಾ ಇರೋವಾಗ ಮತ್ತೆ ಅವರ ಪ್ರಜ್ಞೆ ಆ ಯುದ್ಧ ಭೂಮಿಯ ದಡದಲ್ಲಿ ಸತ್ತು ಬಿದ್ದಿದ್ದ ಆ ಸೇನಾ ನಾಯಕನ ದೇಹದೊಳಕ್ಕೆ ಮತ್ತೆ ಪ್ರವೇಶ ಮಾಡುತ್ತೆ. ಆಗ ಅವರ ಬುದ್ಧಿಗೆ ತುಂಬ ಗೊಂದಲ ಆಗುತ್ತೆ. ಆಗ ಅವರು ತಮ್ಮಲ್ಲೇ ಓ ದೇವರೇ, ನಾನೇನು ಸತ್ತಿರುವೆನೇ ಇಲ್ಲ ಬದುಕಿರುವೆನೇ ಅಂತ ಬೇಡ್ತಾರೆ. ಆಗ ಅವರಿಗೊಂದು ಕಣ್ಣು ಕೋರೈಸುವ ವಿಲಾಸಮಯ ಬೆಳಕು ಆಕಾಶದ ತುಂಬ ಹರಡಿಕೊಳ್ಳುತ್ತೆ. ಒಂದು ಅಶರೀರವಾಣಿಯ ನುಡಿಗಳು ಕೇಳಿಸುತ್ತೆ. ಬೆಳಕಿಗೆ ಹುಟ್ಟು ಸಾವಿನ ಹಂಗೆಲ್ಲಿಯದು? ಬೆಳಕಿನ ನನ್ನ ಸ್ವರೂಪಕ್ಕನುಗುಣವಾಗಿಯೇ ನಾನು ನಿನ್ನನ್ನು ಮಾಡಿದ್ದೇನೆ. ಹುಟ್ಟು ಸಾವಿನ ಸಾಪೇಕ್ಷತೆ ಎಂಬುದು ವಿಶ್ವದ ಕನಸಿಗೆ ಸೇರಿದುದು. ಎಚ್ಚರಗೊಳ್ಳು ಮಗು, ಎಚ್ಚರಗೊಳ್ಳು. ಇಲ್ಲಿ ಬೆಳಕಿಗೆ ಹುಟ್ಟು ಸಾವಿನ ಹಂಗೆಲ್ಲಿಯದು ಎಂಬುದರ ಅರ್ಥ ಕಾನ್ಷಿಯಸ್ನೆಸ್ಗೆ ಹುಟ್ಟು ಮತ್ತು ಸಾವು ಎಂಬುದಿಲ್ಲ ಅಂತ. ಬೆಳಕಿನ ನನ್ನ ಸ್ವರೂಪಕ್ಕನುಗುಣವಾಗಿಯೇ ನಾನು ನಿನ್ನನ್ನು ಮಾಡಿದ್ದೇನೆ ಅಂದರೆ ನನ್ನ ಸ್ವರೂಪ ದೇವರ ನಿಜವಾದ ರೂಪ ಕಾನ್ಷಿಯಸ್ನೆಸ್. ಅದಕ್ಕೆ ಅನುಗುಣವಾಗಿಯೇ ನಾನು ನಿನ್ನನ್ನು ಮಾಡಿದ್ದೇನೆ ಅಂದರೆ ನೀನು ಕಾನ್ಷಿಯಸ್ನೆಸ್ಸೇ ಆಗಿರುವೆ ಅಂತ. ಹುಟ್ಟು ಸಾವಿನ ಸಾಪೇಕ್ಷತೆ ಎಂಬುದು ವಿಶ್ವದ ಕನಸಿಗೆ ಸೇರಿದುದು ಅಂದರೆ ಹುಟ್ಟು ಸಾವು ಅನ್ನೋ ದ್ವೈತವು ಮಾಯೆಗೆ ಸೇರಿದ್ದು ಅಂತ. ಇಂತಹ ಒಂದು ಘಟನೆಯೇ ಶಂಕರಾಚಾರ್ಯರ ಬದುಕಿನಲ್ಲೂ ಆಗಿರುತ್ತೆ ಅನ್ನೋ ಒಂದು ಕಥೆ ಇದೆ. ಒಮ್ಮೆ ಶಂಕರಾಚಾರ್ಯರು ಮತ್ತು ಮಂಡನ ಮಿಶ್ರರ ನಡುವೆ ಒಂದು ದೊಡ್ಡ ಚರ್ಚೆ ನಡೆಯುತ್ತೆ. ಮಂಡನ ಮಿಶ್ರರು ಕರ್ಮ ಮಾರ್ಗದಿಂದ ಆಚರಣೆಗಳ ಮೂಲಕವೇ ನಮಗೆ ಬೇಕಾದನ್ನು ಪಡೆಯಬಹುದು ಮತ್ತು ಹಾಗೆ ಸ್ವರ್ಗಕ್ಕೂ ಹೋಗಬಹುದು ಅಂತ ವಾದ ಮಾಡ್ತಾ ಇದ್ರೆ, ಶಂಕರಾಚಾರ್ಯರು ಅದ್ವೈತವೇ ಅಂತಿಮವಾದ ಸತ್ಯ, ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ಸೇ ಈ ಎಲ್ಲವೂ ಆಗಿರುವುದು ಅಂತ ವಾದ ಮಾಡ್ತಾ ಇರ್ತಾರೆ. ಇವರ ವಾದದ ತೀರ್ಪುಗಾರರು ಮಂಡನ ಮಿಶ್ರರ ಹೆಂಡತಿಯಾದ ಉಭಯ ಭಾರತಿಯವರೇ ಆಗಿರ್ತಾರೆ. ಹಲವು ದಿನಗಳ ನಡೆಯುವ ಈ ವಾದದಲ್ಲಿ ಕಡೆಗೆ ಶಂಕರಾಚಾರ್ಯರಿಗೆ ಗೆಲುವು ಸಿಗುವಂಥ ಒಂದು ಲಕ್ಷಣಗಳು ಕಾಣ್ತಾ ಇರುತ್ತೆ. ಆಗ ಮಂಡನ ಮಿಶ್ರರ ಹೆಂಡತಿ ಉಭಯ ಭಾರತಿಯವರು ಹೇಳ್ತಾರೆ, ನನ್ನ ಪತಿ ಮಂಡನ ಮಿಶ್ರರು ಸಂಪೂರ್ಣವಾಗಿ ಸೋತಿಲ್ಲ. ಅವರ ಅರ್ಧಾಂಗಿಯಾದ ನನ್ನನ್ನು ನೀನು ಸೋಲಿಸಿದಾಗ ಮಾತ್ರ ಅವರು ಸಂಪೂರ್ಣ ಸೋತಂತೆ ಅಂತ ಹೇಳ್ತಾರೆ. ಅದಕ್ಕೆ ಶಂಕರಾಚಾರ್ಯರು, ಸರಿ, ಏನೇ ಪ್ರಶ್ನೆ ಇದ್ರೂ ಕೇಳಿ, ನಾನು ಉತ್ತರಿಸ್ತೀನಿ ಅಂತ ಹೇಳ್ತಾರೆ.
ಆಗ ಉಭಯ ಭಾರತೀಯರು ಶಂಕರಾಚಾರ್ಯರಿಗೆ ಕಾಮಶಾಸ್ತ್ರದ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಸನ್ಯಾಸಿಯಾಗಿದ್ದ ಶಂಕರಾಚಾರ್ಯರಿಗೆ ಉತ್ತರ ಗೊತ್ತಿರೋದಿಲ್ಲ. ಅದಕ್ಕೆ ಶಂಕರಾಚಾರ್ಯರು ನನಗೆ ಕೆಲವು ದಿನಗಳ ಸಮಯ ಕೊಡಿ ಅಂತ ಕೇಳಿಕೊಂಡು ಅಲ್ಲಿಂದ ಹೊರಟು ಬರ್ತಾರೆ. ಆ ಪ್ರದೇಶದ ರಾಜ ಆ ಸಮಯದಲ್ಲಿ ಸತ್ತೋಗಿರ್ತಾನೆ. ಆಗ ಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ನಾನು ಆ ರಾಜನ ದೇಹವನ್ನು ಪ್ರವೇಶಿಸಿ ಕಾಮಶಾಸ್ತ್ರದ ಬಗ್ಗೆ ಎಲ್ಲವನ್ನೂ ತಿಳ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ನನ್ನ ದೇಹವನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳಿ ಅಂತ ಹೇಳಿ ತಮ್ಮ ದೇಹವನ್ನು ತ್ಯಜಿಸಿ ತಕ್ಷಣ ಆ ಮೃತ ರಾಜನ ದೇಹವನ್ನು ಸೇರ್ಕೋತಾರೆ. ಸತ್ತ ರಾಜ ಮತ್ತೆ ಬದುಕಿದ್ದು ಎಲ್ರಿಗೂ ಆಶ್ಚರ್ಯ ಉಂಟು ಮಾಡುತ್ತೆ ಮತ್ತು ಈಗಿನ ರಾಜನ ವರ್ತನೆ ಬಹಳ ಬದಲಾಗಿದೆ ಅಂತಲೂ ಗಮನಿಸ್ತಾರೆ. ಆಮೇಲೆ ಶಂಕರಾಚಾರ್ಯರು ರಾಜನ ದೇಹದ ಮೂಲಕ ಕಾಮಶಾಸ್ತ್ರದ ಬಗ್ಗೆ ಚೆನ್ನಾಗಿ ತಿಳ್ಕೊತಾರೆ. ಕೆಲವು ದಿನಗಳಾದ ಮೇಲೆ ಮತ್ತೆ ರಾಜನ ದೇಹವನ್ನು ತ್ಯಜಿಸಿ ತಮ್ಮ ದೇಹಕ್ಕೆ ಮರಳಿ ಬರ್ತಾರೆ. ನಂತರ ಮಂಡನ ಮಿಶ್ರರ ಮನೆಗೆ ಹಿಂತಿರುಗಿ ಅವರ ಪತ್ನಿ ಉಭಯ ಭಾರತೀಯವರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ. ಈ ಕಥೆಯ ಮೂಲಕವೂ ಗೊತ್ತಾಗುತ್ತೆ ಎಲ್ಲರೊಳಗಿರುವ ಕಾನ್ಷಿಯಸ್ನೆಸ್ ಅಥವಾ ಪ್ರಜ್ಞೆ ಒಂದೇ ಅಂತ. ಇಲ್ಲಿ ಕಾನ್ಷಿಯಸ್ನೆಸ್ ಅಥವಾ ನಾನು ಅಥವಾ ಆತ್ಮ ಆರ್ ಗಾಡ್, ವಾಟ್ ಎವರ್ ನೀವೇನಾದರೂ ಕರಿಬೋದು, ಇದು ಒಂದೇ. ಎಲ್ಲರ ಒಳಗಡೆ ಇರುವ ಈ ಕಾನ್ಷಿಯಸ್ನೆಸ್ ಒಂದೇ. ಅಂದರೆ ಇದು ಶಂಕರಾಚಾರ್ಯರು ಅಂದ್ಕೊಳ್ಳೋಣ, ಇದು ಸೈನಿಕ, ಯುರೋಪ್ನ ಯುದ್ಧದಲ್ಲಿ ಸತ್ತು ಬಿದ್ದಂಥ ಸೈನಿಕನ ದೇಹ ಅಂತ ತಿಳ್ಕೊಳ್ಳೋಣ. ಮತ್ತು ಈ ದೇಹ ಪರಮಹಂಸ ಯೋಗಾನಂದ ಅವ್ರದ್ದು ಅಂತ ತಿಳ್ಕೊಳ್ಳೋಣ. ಇದೊಬ್ಬ ರಾಜನ ದೇಹ ಅಂತ ತಿಳ್ಕೊಳ್ಳೋಣ. ಸೊ ಇದು ಶಂಕರಾಚಾರ್ಯ ಸೈನಿಕ, ಯೋಗಾನಂದರು ರಾಜ. ಇವರ ಎಲ್ಲರ ಒಳಗೂ ಮನಸ್ಸು, ಬುದ್ಧಿ, ಆನಂದ ಇರುತ್ತೆ. ಇಲ್ಲೂ ಅದೇ ಇರುತ್ತೆ, ಎಲ್ರಿಗೂ ಇರುತ್ತೆ. ಮನಸ್ಸು, ಬುದ್ಧಿ, ಆನಂದಗಳು ಎಲ್ರಿಗೂ ಇರುತ್ತೆ. ಇವು ಸೈನಿಕನಿಗೂ ಮನಸ್ಸು, ಬುದ್ಧಿ, ಆನಂದ ಇರುತ್ತೆ. ಯೋಗಾನಂದ ಅವರಿಗೂ ಮನಸ್ಸು, ಬುದ್ಧಿ, ಆನಂದ ಇದೆ. ರಾಜನಿಗೂ ಮನಸ್ಸು, ಬುದ್ಧಿ, ಆನಂದ. ಇದು ಹೊರಗಡೆ ಇರೋದು ದೇಹ, ಎಲ್ರಿಗೂ ದೇಹ ಇದೆ. ಈ ದೇಹ ಎಲ್ರಿಗೂ ಇದೆ. ಸೊ ಇವ್ರು ಎಲ್ರಿಗೂ ಕಾಮನ್ ಆಗಿ ಕನೆಕ್ಟ್ ಆಗಿರೋದು ಏನು ಅಂದರೆ ಕಾನ್ಷಿಯಸ್ನೆಸ್. ಈ ಕಾನ್ಷಿಯಸ್ನೆಸ್ಸೇ ರಾಜನ ಮೂಲಕನೂ ವ್ಯಕ್ತ ಆಗ್ತಾಯಿದೆ. ಈ ಕಾನ್ಷಿಯಸ್ನೆಸ್ಸೇ ಶಂಕರಾಚಾರ್ಯರ ಮೂಲಕನೂ ವ್ಯಕ್ತ ಆಗ್ತಾಯಿದೆ. ಎಲ್ಲರ ಮೂಲಕನೂ ಈ ಕಾನ್ಷಿಯಸ್ನೆಸ್ಸೇ ವ್ಯಕ್ತ ಆಗ್ತಿದೆ. ಇಲ್ಲಿ ಶಂಕರಾಚಾರ್ಯರಿಗೆ ತಮ್ಮ ದೇಹ, ಮನಸ್ಸು, ಬುದ್ಧಿಗಳಿಂದ ತಮ್ಮ ಕಾನ್ಷಿಯಸ್ನೆಸ್ನ ಬಿಡಿಸ್ಕೊಂಡು ಆ ಕಾನ್ಷಿಯಸ್ನೆಸ್ ರಾಜನ ಮೂಲಕ ಹರಿದು ಬರುವಂತೆ ಮತ್ತು ರಾಜನ ದೇಹದ ಮೂಲಕ ಅವ್ರಿಗೆ ಏನು ಬೇಕೋ ಅದನ್ನು ತಿಳ್ಕೊಳ್ಳುವಂತೆ ಮಾಡೋವಂಥ ಕೆಪಾಸಿಟಿ ಶಂಕರಾಚಾರ್ಯರಿಗೆ ಇತ್ತು. ಅವ್ರು ಆವಾಗಲೇ ಬ್ರಹ್ಮಜ್ಞಾನಿ ಆಗಿದ್ದರು. ಆದರೆ ಯೋಗಾನಂದರು ಆ ಹಾದಿಯಲ್ಲಿದ್ದಾರೆ, ಬ್ರಹ್ಮಜ್ಞಾನಿ ಆಗುವಂಥ ಹಾದಿಯಲ್ಲಿದ್ದಾರೆ. ಆದರೆ ಶಂಕರಾಚಾರ್ಯರಂತೆ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಮಾಡುವಂಥ, ಅಂದರೆ ತಮ್ಮ ದೇಹ, ಮನಸ್ಸು, ಬುದ್ಧಿಗಳಿಂದ ಈ ಕಾನ್ಷಿಯಸ್ನೆಸ್ನ ತಗೊಂಡು ಈ ಸೈನಿಕನ ಮೂಲಕ ವ್ಯಕ್ತಪಡಿಸುವಂಥ ಅವರ ಪ್ರಯತ್ನದಿಂದ ಮಾಡುವಂಥದ್ದು ಇನ್ನೂ ಅವರಿಗೆ ಬಂದಿಲ್ಲ. ಬಟ್ ಅವರು ದೀರ್ಘವಾಗಿ ಅಲ್ಲಿ ನಡೀತಾ ಇದ್ದಂಥ ಯುದ್ಧ ಮತ್ತು ಸಾವುಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಿದ್ದರಿಂದ ಅವರಿಗೆ ಆ ಒಂದು ಅನುಭವ ಆಯಿತು. ಅದೊಂದು ಪ್ರೋಸೆಸ್ ಅವರ ಪ್ರಯತ್ನವಿಲ್ಲದಂತೆ ಅದು ಆಯಿತು. ಇಲ್ಲಿ ಶಂಕರಾಚಾರ್ಯರು ಅವರ ಪ್ರಯತ್ನಪೂರ್ವಕವಾಗೇ ಮಾಡಿದರು. ಆದರೆ ಯೋಗಾನಂದರು ಅದನ್ನು ಮಾಡಬೇಕು ಅನ್ನೋ ಒಂದು ಯಾವುದೇ ಉದ್ದೇಶ ಅವ್ರಿಗಿರಲಿಲ್ಲ, ಬಟ್ ಅದರ ಅನುಭವ ಅವ್ರಿಗೆ ಆಯಿತು.
ಸೊ ಇದರಿಂದ ಗೊತ್ತಾಗುತ್ತೆ ಆ ಕಾನ್ಷಿಯಸ್ನೆಸ್ ಇಂದನೇ ಇವೆಲ್ಲದೂ ವ್ಯಕ್ತ ಆಗ್ತಾ ಇರೋದು. ಈ ಮನಸ್ಸು, ಬುದ್ಧಿ, ಆನಂದಗಳೆಲ್ಲನೂ ಈ ಕಾನ್ಷಿಯಸ್ನೆಸ್ ಇರೋದ್ರಿಂದ ಮಾತ್ರ ಅದನ್ನೆಲ್ಲ ನಾವು ಅನುಭವಿಸೋಕ್ಕೆ ಸಾಧ್ಯ ಆಗ್ತಾರೆ. ಆ ಕಾನ್ಷಿಯಸ್ನೆಸ್ ಇದನ್ನೆಲ್ಲ ಸಾಕ್ಷಿಯಾಗಿ, ಈ ಮನಸ್ಸು, ಬುದ್ಧಿ, ಆನಂದಗಳನ್ನ ಸಾಕ್ಷಿಯಾಗಿ ನೋಡ್ತಾ ಇರೋದು ಆ ನಾನ್ ಕಾನ್ಷಿಯಸ್ನೆಸ್ ಅನ್ನೋದು ನಮಗೆ ಗೊತ್ತಾಗುತ್ತೆ.